ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ನಿಕೇಶ್ ಕೊಠಾರಿ ಕೂಡ ಜಾಯ್ನ್ ಆಗಿದ್ದಾರೆ. ಒಂದು ಕಡೆ ಫಂಗಲ್ ಎಫೆಕ್ಟ್ ಯಾವ ರೀತಿಯಾಗಿದೆ ಅಂತ ಪ್ರತಿಯೊಬ್ಬರು ಕೂಡ ಅನುಭವಿಸ್ತಿದ್ದಾರೆ. ಥಂಡ ಹೊಡಿತಾ ಇದೆ ಸಿಲಿಕಾನ್ ಸಿಟಿ. ಇದರ ನಡುವೆ BJP ಪಾಳ್ಯದಲ್ಲಿ ಅದೇ ರೀತಿಯಾಗಿ ಯಾವ ರೀತಿಯಾಗಿ ಜಿಟಿ ಮಳೆ ಆಗ್ತಿದೆಯೋ ಅದೇ ರೀತಿಯಾಗಿ ಸ್ವಲ್ಪ ಈಗ ಬಣ ಬಡಿದಾಟ ಹೆಚ್ಚಾಗ್ತಾನೆ ಇದೆ. ಅದು ಯಾವ ಮಟ್ಟಿಗೆ ಅಂತಂದರೆ ಉಚ್ಚಾಟನೆ ಮಾಡುವ ಹಂತಕ್ಕೆ ಹೋಗಿ ತಲುಪಿದೆ. BJPಯ 36 ಜಿಲ್ಲಾಧ್ಯಕ್ಷರಿಂದ ಒಂದು ಪತ್ರವನ್ನು ಬರೆಯಲಾಗಿದೆ, ಮನವಿ ಪತ್ರವನ್ನು. ತರುಣ್ ಚುಗ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕ್ರಮ ಆಗಲೇಬೇಕು, ಉಚ್ಚಾಟನೆ ಮಾಡಿ ಅಂತೇಳಿ ಪತ್ರವನ್ನು ಬರೆದಿದ್ದಾರೆ. ಯತ್ನಾಳ್ ವಿರುದ್ಧ ಉಚ್ಚಾಟನೆಯ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಒಂದು ಕಡೆ ಬೆಂಗಳೂರಿನ BJP ಕಚೇರಿಯಲ್ಲಿ ಸಭೆ ನಡೀತಾ ಇದ್ರೆ, ಮತ್ತೊಂದು ಕಡೆ ದೆಹಲಿಯಲ್ಲಿ ರೆಬಲ್ಸ್ ಟೀಮ್ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. BJP ಕಚೇರಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದಾರೆ, MLC CT ರವಿ ಅವರಿದ್ದಾರೆ, ಅನೇಕ BJP ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಒಂದು ಕಡೆ, ಮತ್ತೊಂದು ಕಡೆ ದೆಹಲಿಯಲ್ಲಿ ರೆಬಲ್ಸ್ ಟೀಮ್ ಬಿಡುಬಿಟ್ಟಿದೆ. ರಮೇಶ್ ಜಾರಕಿಹೊಳಿ, ಇವರ ಜೊತೆಲಿ ಅರವಿಂದ್ ಲಿಂಬಾವಳಿ, ಸಂತೋಷ್, ಇವರೆಲ್ಲ ಅಲ್ಲಿದ್ದಾರೆ. ಯತ್ನಾಳ್ ಅವರ ಜೊತೆಲಿ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿರೋ ವಿಚಾರವಾಗಿಯೂ ಕೂಡ ಅಲ್ಲಿ ಕೂತು ಹೋಟೆಲ್ನಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ನಾಳೆ 11 ಗಂಟೆಗೆ ಹೋಗಿ ಶಿಸ್ತು ಸಮಿತಿಯವರ ಅಧ್ಯಕ್ಷರ ಮುಂದೆ ಕುತ್ಕೋಬೇಕು. ಇದರ ನಡುವೆ ಇಲ್ಲಿ 36 ಜನ ಜಿಲ್ಲಾಧ್ಯಕ್ಷರು ಮನವಿಯನ್ನು ಮಾಡಿಕೊಂಡಿದ್ದಾರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕು ಅಂತೇಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಉಚ್ಚಾಟನೆ ಮಾಡ್ತಾರಾ ಯತ್ನಾಳ್ ಅವರನ್ನ? ಉಚ್ಚಾಟನೆಗೆ ಆಗ್ರಹಗಳು ಕೇಳಿ ಬಂದಿರೋದಂತೂ ಸತ್ಯ. ಯಾಕೆಂತಂದ್ರೆ ಇವತ್ತಿನ ನಡೆದಂತ 39 ಸಂಘಟನಾತ್ಮಕ ಜಿಲ್ಲೆಗಳ ಪೈಕಿ 36 ಮಂದಿ ಸಂಘಟನಾತ್ಮಕ ಜಿಲ್ಲಾಧ್ಯಕ್ಷಗಳು ಇವತ್ತಿನ ಒಂದು ಸಭೆಗೆ ಆಗಮಿಸಿರತಕ್ಕಂಥದ್ದು. ಈ 36 ಮಂದಿ ಕೂಡ ಜಿಲ್ಲಾಧ್ಯಕ್ಷರೇನಿದ್ರೆ ಇವರೆಲ್ಲರೂ ಕೂಡ ನನ್ನ ಸಹಿ ಹಾಕಿ ಒಂದು ಮನವಿ ಪತ್ರವನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಮನವಿ ಪತ್ರದಲ್ಲಿ ಪ್ರಮುಖವಾಗಿ 2 ಅಂಶಗಳನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಒಂದು, ರಾಜ್ಯ BJPಯಲ್ಲಿ ಆಗ್ತಾ ಇರತಕ್ಕಂಥ ಕಿತ್ತಾಟ ಏನಿದೆ ಇದನ್ನ ಸರಿ ಮಾಡಿ, ಜೊತೆಗೆ ಯತ್ನಾಳ್ ವಿರುದ್ಧ ಕಠಿಣ ಕ್ರಮವನ್ನು ತಗೋಬೇಕು ಅಂತಕ್ಕಂಥ, ಶಿಸ್ತು ಕ್ರಮವನ್ನು ತಗೋಬೇಕು ಅಂತಕ್ಕಂಥದ್ದು ಒಂದು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಈ ಎರಡೂ ವಿಚಾರಗಳ ಕುರಿತಂತೆ ಮನವಿ ಪತ್ರವನ್ನ ಸ್ವೀಕರಿಸಿರ್ತಕ್ಕಂಥ ತರುಣ್ ಚುಗ್ ಅವರು ಈಗ ಖಂಡಿತವಾಗ್ಲೂ ಕೂಡ ನಾನು ಈ ವಿಚಾರ ಏನಿದೆ ಇದೆಲ್ಲವನ್ನು ಕೂಡ ನಾನು ಹೈಕಮಾಂಡ್ ಗಮನಕ್ಕೆ ತರ್ತೇನೆ. ತಂದು ಬಿಟ್ಟದ ನಂತರ ಹೈಕಮಾಂಡ್ ತಮ್ಮ ಮನವಿ ಪತ್ರವನ್ನ ಪರಿಶೀಲನೆ ಮಾಡುತ್ತೆ, ಅದರಂತೆ ಶಿಸ್ತು ಕ್ರಮವನ್ನ ಕೈಗೊಳ್ಳುವಂತ ಸಾಧ್ಯತೆಗಳಿದೆ ಅಂತಕ್ಕಂಥ ಒಂದು ಭರವಸೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇದರ ಜೊತೆಗೆ ಈಗ ನಾವು ಒಂದು ಪ್ರಮುಖ ವಿಚಾರವನ್ನ ಗಮನಿಸೋದಾದ್ರೆ, ಇಲ್ಲಿ ನಾಗೇಂದ್ರ ಬಾಬು 39 ಜಿಲ್ಲೆಗಳ ಪೈಕಿ 36 ಸಂಘಟನಾತ್ಮಕ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಯತ್ನಾಳ್ ಅವರ ವಿರುದ್ಧ ಇರತಕ್ಕಂಥದ್ದು ಬಹಳ ಸ್ಪಷ್ಟ. ಈಗ ಇಷ್ಟು ಜನ ವಿರುದ್ಧವಾಗಿದ್ದಾರೆ. ಒಂದು ಕಡೆ ದೆಹಲಿಯಲ್ಲಿ ರೆಬಲ್ಸ್ ಟೀಮ್ ಕೂತಿದೆ, ಇಲ್ಲಿ ಬಂದು ತರುಣ್ ಚುಗ್ ಅವರು ಈಗ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ ಬೆಳಗ್ಗಿನಿಂದ. ಈಗ ಈ ಅಸಮಾಧಾನವನ್ನ ತಣಿಸುವ ಕೆಲಸ ಆಗುತ್ತಾ, ಅಥವಾ ಉಚ್ಚಾಟನೆ ಮಾಡೋ ಮೂಲಕ ಇವರೆಲ್ಲರನ್ನು ಕೂಡ ಸಮಾಧಾನ ಪಡಿಸ್ತಾರ? ಏನಾಗ್ಬೋದು ಮುಂದೆ? ನಾಗೇಂದ್ರ ಬಾಬು, ಕೇವಲ ಉಚ್ಚಾಟನೆ ಒಂದೇನೆ ಇಲ್ಲಿ ಪರಿಹಾರ ಅಲ್ಲ. ಉಚ್ಚಾಟನೆ ಆಗುವಂತದ್ದಾಗಿದ್ರೆ ಈವರೆಗೂ ಕೂಡ ಹೈಕಮಾಂಡ್ ಕೂಡ ಕಾಯ್ತಾ ಇರಲಿಲ್ಲ. ಆದ್ರೆ ಈಗ ಒಂದು ಹಂತಕ್ಕೆ, ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರತಕ್ಕಂಥದ್ದು. ಈಗಾಗಲೇ 2 ಬಾರಿ, ಒಂದು ಬಾರಿ RSS ನ ಪ್ರಮುಖರ ಜೊತೆ ಕೂಡ ಸಮನ್ವಯ ಸಭೆ ನಡೆಯಿತು. ಅದಕ್ಕೂ ಕೂಡ ಡೋಂಟ್ ಕೇರ್ ಸಂಘ ಪರಿವಾರದ ನಾಯಕರ ಒಂದು ಮಾತಿಗೆನೆ ಸಡ್ಡೊಡೆದು ಮತ್ತೆ ರೆಬಲ್ ಆಗಿ ಮತ್ತೆ ವಕ್ಫ್ ವಿರುದ್ಧ ಇರ್ಬೋದು, ರಾಜ್ಯಾಧ್ಯಕ್ಷರ ವಿರುದ್ಧ ತಿರುಗಿಡುವಂತಹ ಕೆಲಸ ಆಗಿರ್ತಕ್ಕಂಥ ಈಗಾಗಲೇ ಎತ್ಕೊಂಡಿರ್ತಕ್ಕಂಥದ್ದು. ಅಂತಿಮವಾಗಿ ಈಗ ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ. ಆದ್ರೆ ಹೈಕಮಾಂಡ್ ನಾಯಕರು ಯತ್ನಾಳ್ ಉಚ್ಚಾಟನೆ ಮಾಡೇ ಬಿಡ್ತಾರೆ ಅಂತಕ್ಕಂಥದ್ದು ಕೂಡ ಅಷ್ಟು ಸುಲಭವಾದ ಮಾತಲ್ಲ. ಯಾಕೆಂತಂದ್ರೆ ಪ್ರಮುಖವಾಗಿ ಲಿಂಗಾಯತ ಸಮುದಾಯದ ನಾಯಕರು ಕೂಡ ಆಗಿರ್ತಕ್ಕಂಥವ್ರು ಯತ್ನಾಳ್ ಅವರು, ಅವರ ವಿರುದ್ಧ ಕ್ರಮ ತಗೊಂಡಿದ್ದೆ. ಆದ್ರೆ ಖಂಡಿತವಾಗ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಸಂಘಟನಾತ್ಮಕವಾಗಿ ದೊಡ್ಡ ಮಟ್ಟದ ಪೆಟ್ಟು ಬೀಳುತ್ತೆ ಅಂತಕ್ಕಂಥದ್ದು ಈಗ ಅವ್ರಿಗೆ ಇರುವಂತಹ ಆಂತರಿಕ ಮಾಹಿತಿ. ಸೊ ಇದೆಲ್ಲವನ್ನು ಕೂಡ ಪರಿಗಣಿಸಬೇಕಾಗುತ್ತೆ. ಯಾಕೆಂತಂದ್ರೆ ಈಗಾಗಲೇ ಒಂದು ಬೈ ಎಲೆಕ್ಷನ್ ಅಲ್ಲಿ ಸೋಲಾಗಿರ್ತಕ್ಕಂಥದ್ದು, ಜೊತೆಗೆ ಕಳೆದ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಸೋಲಾಗಿರ್ತಕ್ಕಂಥದ್ದು ಎಲ್ಲವೂ ಏನಿದೆ ಎಲ್ಲವನ್ನೂ ಕೂಡ ಹೈಕಮಾಂಡ್ ಮನಗಂಡಿದೆ. ಜೊತೆಗೆ ಅವರೆಲ್ಲವೂ ಕೂಡ ಮಾಹಿತಿ ಇದೆ. ಅವರ ವಾದಗಳು ಕೂಡ ಒಂದಷ್ಟು ಬಹಳ ಬಲವಾಗಿರ್ತಕ್ಕಂಥದ್ದು. ಜೊತೆಗೆ ಅವರ ಪರವಾಗಿರ್ತಕ್ಕಂತಹ ಉತ್ತರ ಕರ್ನಾಟಕದ ಅವರ ಒಂದಷ್ಟು ಫ್ಯಾನ್ಸ್ ಫಾಲೋಯರ್ಸ್ ಇರ್ಬೋದು, ಹಾಗೇನೆ ಏನು ಒಂದು ಹಿಂದೂ ಫೈರ್ ಬ್ರ್ಯಾಂಡ್ ಅಂತಕ್ಕಂಥ ಒಂದು ಇದನ್ನ ಇಟ್ಕೊಂಡಿದ್ದಾರೆ. ಅದಕ್ಕೆ ಒಂದಿಷ್ಟು ಧಕ್ಕೆ ಅಂದ್ರೆ ಅದೆಲ್ಲವನ್ನು ಕೂಡ ಪರಿಗಣಿಸಿರ್ತಕ್ಕಂಥ ಹೈಕಮಾಂಡ್ ನಾಯಕರು ಸಹಜವಾಗಿ ಒಂದಷ್ಟು ಏಕಾಏಕಿ ಉಚ್ಚಾಟನೆಗೆ ಯಾರೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ಆದಷ್ಟು ಕೂಡ ಈ ಸಮಸ್ಯೆಯನ್ನು ಸರಿ ಮಾಡುವಂತದ್ದು, ಅಥವಾ ಯತ್ನಾಳ್ ಅವರಿಗೆ ಮತ್ತೊಂದು ಯಾವ್ದಾದ್ರು ರಾಜ್ಯ BJPಯಲ್ಲಿ ಏನಾದ್ರು ಒಂದು ಕೋರ್ ಕಮಿಟಿ ಸದಸ್ಯರಿರ್ಬೋದು, ಯಾವ್ದಾದ್ರು ಒಂದು ಪ್ರಮುಖವಾದಂತಹ ಒಂದು ಹುದ್ದೆಯನ್ನು ಕೊಡುವ ಮೂಲಕ ಒಂದಷ್ಟು ಸಮಾಧಾನ ಪಡಿಸುವಂತ ಸಾಧ್ಯತೆಗಳಿದೆ. ಅಂತಿಮವಾಗಿ ಹೈಕಮಾಂಡ್ ನಾಯಕರ ನಿರ್ಧಾರ ಏನು ಅನ್ನೋದನ್ನ
ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ನಿಕೇಶ್ ಕೊಠಾರಿ ಕೂಡ ಜಾಯ್ನ್ ಆಗಿದ್ದಾರೆ. ಒಂದು ಕಡೆ ಫೆಂಗಲ್ ಎಫೆಕ್ಟ್ ಯಾವ ರೀತಿಯಾಗಿದೆ ಅಂತ ಪ್ರತಿಯೊಬ್ಬರು ಕೂಡ ಅನುಭವಿಸ್ತಿದ್ದಾರೆ. ಥಂಡ ಹೊಡಿತಾ ಇದೆ ಸಿಲಿಕಾನ್ ಸಿಟಿ. ಇದರ ನಡುವೆ BJP ಪಾಳ್ಯದಲ್ಲಿ ಅದೇ ರೀತಿಯಾಗಿ ಯಾವ ರೀತಿಯಾಗಿ ಜಿಟಿ ಮಳೆ ಆಗ್ತಿದೆಯೋ ಅದೇ ರೀತಿಯಾಗಿ ಸ್ವಲ್ಪ ಈಗ ಬಣ ಬಡಿದಾಟ ಹೆಚ್ಚಾಗ್ತಾನೆ ಇದೆ. ಅದು ಯಾವ ಮಟ್ಟಿಗೆ ಅಂತಂದರೆ ಉಚ್ಚಾಟನೆ ಮಾಡುವ ಹಂತಕ್ಕೆ ಹೋಗಿ ತಲುಪಿದೆ. BJPಯ 36 ಜಿಲ್ಲಾಧ್ಯಕ್ಷರಿಂದ ಒಂದು ಪತ್ರವನ್ನು ಬರೆಯಲಾಗಿದೆ, ಮನವಿ ಪತ್ರವನ್ನು. ತರುಣ್ ಚುಗ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕ್ರಮ ಆಗಲೇಬೇಕು, ಉಚ್ಚಾಟನೆ ಮಾಡಿ ಅಂತೇಳಿ ಪತ್ರವನ್ನು ಬರೆದಿದ್ದಾರೆ. ಯತ್ನಾಳ್ ವಿರುದ್ಧ ಉಚ್ಚಾಟನೆಯ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಒಂದು ಕಡೆ ಬೆಂಗಳೂರಿನ BJP ಕಚೇರಿಯಲ್ಲಿ ಸಭೆ ನಡೀತಾ ಇದ್ರೆ, ಮತ್ತೊಂದು ಕಡೆ ದೆಹಲಿಯಲ್ಲಿ ರೆಬಲ್ಸ್ ಟೀಮ್ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. BJP ಕಚೇರಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದಾರೆ, MLC CT ರವಿ ಇದ್ದಾರೆ, ಅನೇಕ BJP ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಒಂದು ಕಡೆ, ಮತ್ತೊಂದು ಕಡೆ ದೆಹಲಿಯಲ್ಲಿ ರೆಬಲ್ಸ್ ಟೀಮ್ ಬೀಡು ಬಿಟ್ಟಿದೆ. ರಮೇಶ್ ಜಾರಕಿಹೊಳಿ, ಇವರ ಜೊತೆಲಿ ಅರವಿಂದ್ ಲಿಂಬಾವಳಿ, ಸಂತೋಷ್, ಇವರೆಲ್ಲ ಅಲ್ಲಿದ್ದಾರೆ. ಯತ್ನಾಳ್ ಅವರ ಜೊತೆಲಿ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿರೋ ವಿಚಾರವಾಗಿಯೂ ಕೂಡ ಅಲ್ಲಿ ಕೂತು ಹೋಟೆಲ್ನಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ನಾಳೆ 11 ಗಂಟೆಗೆ ಹೋಗಿ ಶಿಸ್ತು ಸಮಿತಿಯವರ ಅಧ್ಯಕ್ಷರ ಮುಂದೆ ಕುತ್ಕೋಬೇಕು. ಇದರ ನಡುವೆ ಇಲ್ಲಿ 36 ಜನ ಜಿಲ್ಲಾಧ್ಯಕ್ಷರು ಮನವಿಯನ್ನು ಮಾಡಿಕೊಂಡಿದ್ದಾರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕು ಅಂತೇಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಉಚ್ಚಾಟನೆ ಮಾಡ್ತಾರಾ ಯತ್ನಾಳ್ ಅವರನ್ನ? ಉಚ್ಚಾಟನೆಗೆ ಆಗ್ರಹಗಳು ಕೇಳಿ ಬಂದಿರೋದಂತೂ ಸತ್ಯ. ಯಾಕೆಂತಂದ್ರೆ ಇವತ್ತಿನ ನಡೆದಂತ 39 ಸಂಘಟನಾತ್ಮಕ ಜಿಲ್ಲೆಗಳ ಪೈಕಿ 36 ಮಂದಿ ಸಂಘಟನಾತ್ಮಕ ಜಿಲ್ಲಾಧ್ಯಕ್ಷಗಳು ಇವತ್ತಿನ ಒಂದು ಸಭೆಗೆ ಆಗಮಿಸಿರತಕ್ಕಂಥದ್ದು. ಈ 36 ಮಂದಿ ಕೂಡ ಜಿಲ್ಲಾಧ್ಯಕ್ಷರೇನಿದ್ರು ಇವರೆಲ್ಲರೂ ಕೂಡ ನನ್ನ ಸಹಿ ಹಾಕಿ ಒಂದು ಮನವಿ ಪತ್ರವನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಮನವಿ ಪತ್ರದಲ್ಲಿ ಪ್ರಮುಖವಾಗಿ 2 ಅಂಶಗಳನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಒಂದು, ರಾಜ್ಯ BJPಯಲ್ಲಿ ಆಗ್ತಾ ಇರತಕ್ಕಂಥ ಕಿತ್ತಾಟ ಏನಿದೆ ಇದನ್ನ ಸರಿ ಮಾಡಿ, ಜೊತೆಗೆ ಯತ್ನಾಳ್ ವಿರುದ್ಧ ಕಠಿಣ ಕ್ರಮವನ್ನು ತಗೋಬೇಕು ಅಂತಕ್ಕಂಥ, ಶಿಸ್ತು ಕ್ರಮವನ್ನು ತಗೋಬೇಕು ಅಂತಕ್ಕಂಥದ್ದು ಒಂದು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಈ 2 ವಿಚಾರಗಳ ಕುರಿತಂತೆ ಮನವಿ ಪತ್ರವನ್ನ ಸ್ವೀಕರಿಸಿರ್ತಕ್ಕಂಥ ತರುಣ್ ಚುಗ್ ಅವರು ಈಗ ಖಂಡಿತವಾಗ್ಲೂ ಕೂಡ ನಾನು ಈ ವಿಚಾರ ಏನಿದೆ ಇದೆಲ್ಲವನ್ನು ಕೂಡ ನಾನು ಹೈಕಮಾಂಡ್ ಗಮನಕ್ಕೆ ತರ್ತೇನೆ, ತಂದು ಬಿಟ್ಟದ ನಂತರ ಹೈಕಮಾಂಡ್ ತಮ್ಮ ಮನವಿ ಪತ್ರವನ್ನ ಪರಿಶೀಲನೆ ಮಾಡುತ್ತೆ, ಅದರಂತೆ ಶಿಸ್ತು ಕ್ರಮವನ್ನ ಕೈಗೊಳ್ಳುವಂತ ಸಾಧ್ಯತೆಗಳಿದೆ ಅಂತಕ್ಕಂಥ ಒಂದು ಭರವಸೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇದರ ಜೊತೆಗೆ ಈಗ ನಾವು ಒಂದು ಪ್ರಮುಖ ವಿಚಾರವನ್ನ ಗಮನಿಸೋದಾದ್ರೆ, ಇಲ್ಲಿ ನಾಗೇಂದ್ರ ಬಾಬು 39 ಜಿಲ್ಲೆಗಳ ಪೈಕಿ 36 ಸಂಘಟನಾತ್ಮಕ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಯತ್ನಾಳ್ ಅವರ ವಿರುದ್ಧ ಇರತಕ್ಕಂಥದ್ದು ಬಹಳ ಸ್ಪಷ್ಟ. ಈಗ ಇಷ್ಟು ಜನ ವಿರುದ್ಧವಾಗಿದ್ದಾರೆ. ಒಂದು ಕಡೆ ದೆಹಲಿಯಲ್ಲಿ ರೆಬಲ್ಸ್ ಟೀಮ್ ಕೂತಿದೆ, ಇಲ್ಲಿ ಬಂದು ತರುಣ್ ಚುಗ್ ಅವರು ಈಗ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ ಬೆಳಗ್ಗಿನಿಂದ. ಈಗ ಈ ಅಸಮಾಧಾನವನ್ನ ತಣಿಸುವ ಕೆಲಸ ಆಗುತ್ತಾ, ಅಥವಾ ಉಚ್ಚಾಟನೆ ಮಾಡೋ ಮೂಲಕ ಇವರೆಲ್ಲರನ್ನು ಕೂಡ ಸಮಾಧಾನ ಪಡಿಸ್ತಾರ? ಏನಾಗ್ಬೋದು ಮುಂದೆ? ನಾಗೇಂದ್ರ ಬಾಬು, ಕೇವಲ ಉಚ್ಚಾಟನೆ ಒಂದೇನೆ ಇಲ್ಲಿ ಪರಿಹಾರ ಅಲ್ಲ. ಉಚ್ಚಾಟನೆ ಆಗುವಂತದ್ದಾಗಿದ್ರೆ ಈವರೆಗೂ ಕೂಡ ಹೈಕಮಾಂಡ್ ಕೂಡ ಕಾಯ್ತಾ ಇರಲಿಲ್ಲ. ಆದ್ರೆ ಈಗ ಒಂದು ಹಂತಕ್ಕೆ, ಕ್ಲೈಮ್ಯಾಕ್ಸ್ ಹಂತಕ್ಕೆ ಮುಂದಿರ್ತಕ್ಕಂಥದ್ದು. ಈಗಾಗಲೇ 2 ಬಾರಿ, ಒಂದು ಬಾರಿ RSS ನ ಪ್ರಮುಖರ ಜೊತೆ ಕೂಡ ಸಮನ್ವಯ ಸಭೆ ನಡೆಯಿತು. ಅದಾದ್ರೂ ಅದಕ್ಕೂ ಕೂಡ ಡೋಂಟ್ ಕೇರ್ ಸಂಘ ಪರಿವಾರದ ನಾಯಕರ ಒಂದು ಮಾತಿಗೆನೆ ಸಡ್ಡು ಹೊಡೆದು ಮತ್ತೆ ರೆಬಲ್ ಆಗಿ ಮತ್ತೆ ವಕ್ಫ್ ವಿರುದ್ಧ ಇರ್ಬೋದು, ರಾಜ್ಯಾಧ್ಯಕ್ಷರ ವಿರುದ್ಧ ತಿರುಗಿಡುವಂತಹ ಕೆಲಸ ಆಗಿರ್ತಕ್ಕಂಥ ಈಗಾಗಲೇ ಎತ್ಕೊಂಡಿರ್ತಕ್ಕಂಥದ್ದು. ಅಂತಿಮವಾಗಿ ಈಗ ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ. ಆದ್ರೆ ಹೈಕಮಾಂಡ್ ನಾಯಕರು ಯತ್ನಾಳ್ ಉಚ್ಚಾಟನೆ ಮಾಡೇ ಬಿಡ್ತಾರೆ ಅಂತಕ್ಕಂಥದ್ದು ಕೂಡ ಅಷ್ಟು ಸುಲಭವಾದ ಮಾತಲ್ಲ. ಯಾಕೆಂತಂದ್ರೆ ಪ್ರಮುಖವಾಗಿ ಲಿಂಗಾಯತ ಸಮುದಾಯದ ನಾಯಕರು ಕೂಡ ಆಗಿರ್ತಕ್ಕಂಥವ್ರು ಯತ್ನಾಳ್ ಅವರು, ಅವರ ವಿರುದ್ಧ ಕ್ರಮ ತಗೊಂಡಿದ್ದೆ. ಆದ್ರೆ ಖಂಡಿತವಾಗ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಸಂಘಟನಾತ್ಮಕವಾಗಿ ದೊಡ್ಡ ಮಟ್ಟದ ಪೆಟ್ಟು ಬೀಳುತ್ತೆ ಅಂತಕ್ಕಂಥದ್ದು ಈಗ ಅವ್ರಿಗೆ ಇರುವಂತಹ ಆಂತರಿಕ ಮಾಹಿತಿ. ಸೊ ಇದೆಲ್ಲವನ್ನು ಕೂಡ ಪರಿಗಣಿಸಬೇಕಾಗುತ್ತೆ. ಯಾಕೆಂತಂದ್ರೆ ಈಗಾಗಲೇ ಒಂದು ಬೈ ಎಲೆಕ್ಷನ್ ಅಲ್ಲಿ ಸೋಲಾಗಿರ್ತಕ್ಕಂಥದ್ದು, ಜೊತೆಗೆ ಕಳೆದ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಸೋಲಾಗಿರ್ತಕ್ಕಂಥದ್ದು ಎಲ್ಲವೂ ಏನಿದೆ ಇದೆಲ್ಲವನ್ನು ಕೂಡ ಹೈಕಮಾಂಡ್ ಮನಗಂಡಿದೆ. ಜೊತೆಗೆ ಅವರೆಲ್ಲವೂ ಕೂಡ ಮಾಹಿತಿ ಇದೆ. ಅವರ ವಾದಗಳು ಕೂಡ ಒಂದಷ್ಟು ಬಹಳ ಬಲವಾಗಿರ್ತಕ್ಕಂಥದ್ದು. ಜೊತೆಗೆ ಅವರ ಪರವಾಗಿರ್ತಕ್ಕಂತಹ ಉತ್ತರ ಕರ್ನಾಟಕದ ಅವರ ಒಂದಷ್ಟು ಫ್ಯಾನ್ಸ್ ಫಾಲೋಯರ್ಸ್ ಇರ್ಬೋದು, ಹಾಗೇನೆ ಏನು ಒಂದು ಹಿಂದೂ ಫೈರ್ ಬ್ರ್ಯಾಂಡ್ ಅಂತಕ್ಕಂಥ ಒಂದು ಇದನ್ನ ಇಟ್ಕೊಂಡಿದ್ದಾರೆ. ಅದಕ್ಕೆ ಒಂದು ಎಷ್ಟು ಧಕ್ಕೆ ಅಂದ್ರೆ ಅದೆಲ್ಲವನ್ನು ಕೂಡ ಪರಿಗಣಿಸಿರ್ತಕ್ಕಂಥ ಹೈಕಮಾಂಡ್ ನಾಯಕರು ಸಹಜವಾಗಿ ಒಂದಷ್ಟು ಏಕಾಏಕಿ ಉಚ್ಚಾಟನೆಗೆ ಯಾರೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ಆದಷ್ಟು ಕೂಡ ಈ ಸಮಸ್ಯೆಯನ್ನು ಸರಿ ಮಾಡುವಂತದ್ದು, ಅಥವಾ ಯತ್ನಾಳ್ ಅವರಿಗೆ ಮತ್ತೊಂದು ಯಾವ್ದಾದ್ರು ರಾಜ್ಯ BJPಯಲ್ಲಿ ಏನಾದ್ರು ಒಂದು ಕೋರ್ ಕಮಿಟಿ ಸದಸ್ಯರಿರ್ಬೋದು, ಯಾವ್ದಾದ್ರು ಒಂದು ಪ್ರಮುಖವಾದಂತಹ ಒಂದು ಹುದ್ದೆಯನ್ನು ಕೊಡುವ ಮೂಲಕ ಒಂದಷ್ಟು ಸಮಾಧಾನ ಪಡಿಸುವಂತ ಸಾಧ್ಯತೆಗಳಿದೆ. ಅಂತಿಮವಾಗಿ ಹೈಕಮಾಂಡ್ ನಾಯಕರ ನಿರ್ಧಾರ ಏನು ಅನ್ನೋದನ್ನ